SL ಭೈರಪ್ಪನವರು ದೈವಜನರಾಗಿದ್ದಾರೆ. ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಪ್ರೊಫೆಸರ್ ಭಗವಾನ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಒಂದು ಮಾತಿದೆ ಕನ್ನಡದಲ್ಲಿ, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳಿ. ತಾವು ಕೂಡ ಸಾಹಿತಿಗಳು, ಅವರು ಕೂಡ ಕಾದಂಬರಿಕಾರರು, ಇಬ್ಬರು ಕೂಡ ಒಂದೇ ದೋಣಿ ಮೇಲೆ ನಡೆದಂಥವ್ರು. ಆದರೆ ವ್ಯಕ್ತಿತ್ವ ಮತ್ತು ಅವರ ಒಂದು ಮಾರ್ಗದರ್ಶನ ಅಥವಾ ನಿಮ್ಮ ಮಾರ್ಗದರ್ಶನ ಅದು ಬೇರೆ ಬೇರೆವಾಗಿತ್ತು, ಭಿನ್ನವಾಗಿತ್ತು. ಮೊದಲನೇ ಬಾರಿಗೆ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಾಗ ನಿಮ್ಮ ಮತ್ತು ಭೈರಪ್ಪ ಅವರ ಮೊದಲ ಪರಿಚಯ ಯಾವಾಗಾಯಿತು ಸರ್? ನಾನು 1925ನೇ ಇಸ್ವಿಯಲ್ಲಿ ಈ ಮನೆಗೆ ಬಂದೆ. ಇಲ್ಲಿಗೆ ಈ ಲೈನಲ್ಲಿ ಮೊದಲು ಬಂದವನೇ ನಾನು. ಆ ಎದುರುಗಡೆ ಇನ್ನೂ ಯಾವ ಮನೆಗಳಾಗಿಲ್ಲ. ಸೈಟ್ ಅದು ಭೈರಪ್ಪ ಸೈಟ್ ತೊಗೊಂಡಿದ್ರು. ಅದಾದ ಒಂದು 6 ತಿಂಗಳಿಗೂ 1 ತಿಂಗಳು ವರ್ಷಕ್ಕೂ ಅವರು ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಬಂದರು. ಆಮೇಲೆ ನಮ್ಮ ಪರಿಚಯ ಆಯಿತು. ಅವ್ರು ಬಂದಾಗ ನಾನು ಕಂಡ್ರೆ ನಮ್ಮ ಮನೆಗೆ ಬರೋರು. ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಮಾತುಕತೆ ಆಡೋವು, ಕಾಫಿ ಕುಡಿಯೋವು. ಆಮೇಲೆ ಇದಾಗಿ ನಡೀತು. ಆಮೇಲೆ ಅವರು ಬಂದ್ರಲ್ಲ ಮನೆಗೆ. ಅದಾದಮೇಲೆ ನಮ್ಮ ಮನೆಯವರು ಅವ್ರ ಮನೆಯವರೆಲ್ಲ ಭಾಳ ಒಳ್ಳೆಯ ಸ್ನೇಹಿತರಾಗಿ ಬೆಳೆದ್ರು. ಇವತ್ತಿಗೂ ಆ ಸ್ನೇಹ ಹಾಗೇ ಇದೆ. ನಾವು ಏನೇ ವಿಚಾರದಲ್ಲಿ ಯಾವುದಕ್ಕೂ ಕ್ಲಾಶ್ ಮಾಡ್ಕೊಳ್ತಿರ್ಲಿಲ್ಲ. ಅಭಿಪ್ರಾಯ ಒಪ್ಪೋದು ಬಿಡೋದು ಅವರವರು ಬಿಟ್ಟ ರೀತಿಯಲ್ಲಿ ಮಾತುಕತೆ ಆಗ್ತದೆ. ಸರ್, ದೇಹಕ್ಕೆ ಸಾವಿದೆ ಆದರೆ ಆತ್ಮಕ್ಕೆ ಸಾವಿಲ್ಲ. ಅದೇ ರೀತಿಯಾಗಿ ಒಂದು ಕನ್ನಡಕ್ಕೆ ಕೊಟ್ಟಂಥ ಸಾಕಷ್ಟು ಕೊಡುಗೆಗಳು ಸಾಕಷ್ಟು ರೀತಿಯಲ್ಲಿರುವಂಥದ್ದು. ಹಾಗಾಗಿ ಅವರು ಬರೆದಂತಹ ಕಾದಂಬರಿಗಳಲ್ಲಿ, ಅವರ ಒಂದು ಲೇಖನದಲ್ಲಿ, ಅವರ ಒಂದು ಸಾಹಿತ್ಯದಲ್ಲಿ ನಿಮಗೆ ಇಷ್ಟವಾದಂಥದ್ದು ಯಾವುದು ಸರ್? ನನಗೆ ಇಷ್ಟವಾದ್ದು ಅವ್ರದ್ದು ವಂಶವೃಕ್ಷ. ಆಮೇಲೆ ಇನ್ನು ಉಳಿದು ಆ ಕಾದಂಬರಿಯಲ್ಲಿ ಅವರು ಈ ಸಾಂಪ್ರದಾಯಿಕ ವ್ಯವಸ್ಥೆಯನ್ನೇ ಅವರು ಮುಂದುವರಿಸ್ತಾರೆ. ಮೇಲು ಕೀಳು, ಈ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಇವುಗಳೆಲ್ಲ ಇರಬಾರ್ದು ಅನ್ನೋ ದೃಷ್ಟಿಕೋನ ಅವರೆಲ್ಲ ನಂಗೆ ಕಾಣಲಿಲ್ಲ. ಆದರೆ ಅವರ ನಿಲುವು ಅದು ಅಂತ ನಾನು ಸುಮ್ಮನಾಗಿದ್ದೆ. ನಾನೇನು ಅದನ್ನು ನನ್ನ ಬರವಣಿಗೆಯಲ್ಲಿ ಅದು ಮಾಡುವಾಗ ಅದು ನ್ಯೂನತೆ ಅಂತ ನಾನು ತೋರಿಸಿದ್ದೀನಿ. ಅದರಿಂದ ಅವರು ಬೇಜಾರು ಮಾಡಿಕೊಂಡಿಲ್ಲ, ನಾನು ಮಾಡಿಕೊಂಡೆ.